ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತು ನವೆಂಬರ್ 2 ದೀಪಾವಳಿ. ನಿಮ್ಮೆಲ್ಲರಿಗೂ ಹ್ಯಾಪಿ ದೀಪಾವಳಿ. ವ್ಲಾಗದು ಲೇಟಾಗಿ ಬರುತ್ತೆ. ನನ್ನ ವ್ಲಾಗ್ ಬರೋಷ್ಟಲ್ಲಿ ನಿಮ್ಮ ದೀಪಾವಳಿ ಎಲ್ಲ ಮುಗ್ದೋಗಿರುತ್ತೆ. ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಅಂದರೆ, ಗೋಣಿಗೊಪ್ಪದಿಂದ ಸ್ವಲ್ಪ ಮುಂದೆ ಒಂದು ಆಫ್ ರೋಡ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ವೀಕ್ ಹೋಗಿದ್ದು ಆಫ್ ರೋಡು ಕಾಫಿ ಎಸ್ಟೇಟ್ ವ್ಲಾಗು ನೆನ್ನೆ ಬಿಟ್ಟಿದೆ, ನವೆಂಬರ್ 1. ಐ ಥಿಂಕ್ ಸೊ ಇದು ನಿಮಗೆ ನೆಕ್ಸ್ಟ್ ವಾರನೇ ಸಿಗೋದು. ಮತ್ತೆ ಟೈಮ್ ಬಂದು 6:41 ಸ್ನೇಹಿತರೆ. ಇವತ್ತು ಮತ್ತೆ ಸೋಲೋ ಹೋಗ್ತಾ ಇದ್ದೀನಿ. ಗಾಡಿ ಬೇರೆ ಸರ್ವಿಸ್ ಮಾಡಿಸ್ಬೇಕಾಗಿದ್ದು ಸ್ನೇಹಿತರೆ, ಮಾಡಿಸಿಲ್ಲ. ಹಂಗೆ ಜೈ ಅಂದ್ಬಿಟ್ಟು ಎತ್ಕೊಂಡ್ಬಂದಿದ್ದು ಅಷ್ಟೇ ನಾನು. ಏನೋ ನೆಕ್ಸ್ಟು ಈ ರೈಡ್ ಆದಾದ್ಮೇಲೆ ಗಾಡಿ ಸರ್ವಿಸ್ ಮಾಡಿಸ್ಬಿಡ್ತೀನಿ. 41,984 42 ಆಗಿಬಿಡ್ತೀನಿ ಏನು, 16 ಕಿಲೋಮೀಟರ್ಸ್ಗೆ. ಗಾಡಿ ಮಾತ್ರ ಒಳ್ಳೆ ಮೈಲೇಜ್ ಬರುತ್ತೆ ಸ್ನೇಹಿತರೆ. ಈ ಥರ ಕ್ರೂಸ್ ಮಾಡಿದ್ರೆ ಮಾತ್ರ ಬರೋದು. ಒಂದು 30 ಗಂಟೆ ಹಿಡ್ಕೋಬೋದು ನೀವು. ಅದೇನಾದ್ರು 4,000 RPM ಗಂಟೆ ಹಿಡ್ಕೊಂಡ್ರೆ 4,000 5,000 ನಿಮಗೆ ಒಂದು 25-22 ಈ ಥರ 3,000 RPM ಅಲ್ಲಿ ಹಿಡ್ಕೊಂಡ್ರೆ ಆರಾಮಾಗಿ ಬರುತ್ತೆ ನಿಮಗೆ. 30-28. ಚೈನ್ ಸ್ಪ್ರೇ ಬೇರೆ ಹೊಡೆದಿಲ್ಲ ಸ್ನೇಹಿತರೆ, ಅದು ಬೇರೆ ಹೊಡಿಬೇಕೀಗ. ಒಂದು ಸ್ಮಾಲ್ ಬ್ರೇಕ್ ಹಾಕಿ ಚೈನ್ ಸ್ಪ್ರೇನ ಹೊಡೆದ್ಬಿಡೋದ. ರಾಹುಲ್ ಎದುರಿಸ್ಬೇಕು. ಇವಾಗ ಎಷ್ಟು ಅವನಿಗೆ ನಾನು 7 ಗಂಟೆಗೆ ಅಲ್ಲಿ ಇರ್ತೀನಿ ಅಂತ ಅಂದಿದ್ದೆ. ನಾನು ಬಿಟ್ಟಿದ್ದೆ ಇವಾಗ 6:45. ಮೈಸೂರಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಅಷ್ಟೇ. ಇಲ್ಲೊಂದು ಹಿಮಾಲಯ ಹೋಗ್ತೈತೆ, ಸೇಮ್ ಕಲರ್. ಏನಪ್ಪ ಈ ಪೇಸ್ ಹೊಡಿತೋ ನನ್ನ. ಫುಲ್ ಚಿಳಾಕಿದೆ ಸ್ನೇಹಿತರೆ. ನಾನು ಬೇರೆ ಒಂದು ಟೀ ಶರ್ಟ್ ಹಾಕ ಬಂದಿದ್ದೀನಿ. ಟೀ ಶರ್ಟು ಒಂದು ಪ್ಯಾಂಟು. ಈ ಸತಿ ರೈನ್ ಕೋಟ್ ತಗೊಂಡಿದ್ದೀನಿ. ಸೋಲೆಕ್ಸೋದು ರೈಡಿಂಗ್ ಜಾಕೆಟ್ ತೊಗೊಂಡೆ ಸ್ನೇಹಿತರೆ. ಅದು ಹಾಕೋಷ್ಟು ಟೈಮ್ ಇರಲಿಲ್ಲ ಇವಾಗ. ಅದು ಬರೀ ರೈನ್ ಜಾಕೆಟ್ ತೊಗೊಬಂದಿದ್ದೀನಿ. ಹಾಕಿಲ್ಲ ಇನ್ನು, ಮಳೆ ಗಿಳೆ ಬಂದರೆ ಹಾಕಲ್ಲ. ಸೋಲೆಕ್ಸ್ ಅವ್ರದ್ದು ರೈಡಿಂಗ್ ಪ್ಯಾಂಟು, ರೈಡಿಂಗ್ ಜಾಕೆಟು, ಆಮೇಲೆ ಕಂಪ್ನಿ ಅದು ಗೊತ್ತಿಲ್ಲ ನನಗೂ, ನಮ್ಮ ಶರತ್ ಅಣ್ಣ ಹೇಳಿದ್ದು. ಗ್ಲೌಸು, ಬೂಟು ತೊಗೊಂಡೆ. ನಿಮಗೆಲ್ಲ ನೆಕ್ಸ್ಟು ವ್ಲಾಗಲ್ಲಿ ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದೀನಿ ಅಂತ. ಸದ್ಯಕ್ಕೆ ಒಂದು ಕಾಫಿ ಬ್ರೇಕ್ ಹಾಕಬೇಕು ಸ್ನೇಹಿತರೆ. ಏನು ಗುರು ಆಗಿದ್ದು ಅದು ಅಕ್ಕಾಪಿಕ್ಕಿ ಅನ್ಕಂಡು ಆಯಿಲು ಇವಾಗ ರೋಡಲ್ಲೆಲ್ಲ ಐತೆ. ಇವಾಗ ರೋಡಲ್ಲೆಲ್ಲ ಫ್ರಾಂಚೈಸಿ ತೆಗೆದುಬಿಟ್ಟವ್ರ. ಮೊದಲು ಜಾಸ್ತಿ ಹಾಸನ ರೋಡಲ್ಲಿತ್ತು, ಇವಾಗ ನೋಡ್ರಿ ಇಲಿ ರೋಡು, ಮಡ್ಕಿ ರೋಡು ಕವರ್ ಮಾಡ್ಬಿಟ್ಟವ್ರೆ ಸ್ನೇಹಿತರೆ. ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ಹಾಕಿದ್ರೆ HD ಬರೋದಿಲ್ಲ ಸ್ನೇಹಿತರೆ. ಅಪ್ಲೋಡ್ ಫುಲ್ ಕ್ಲಾರಿಟಿ ಎಲ್ಲ ಕೊಟ್ಟಿದ್ದೀನಿ, ಅದೇನೋ ಗೊತ್ತಿಲ್ಲ, ಫುಲ್ HD ಬರ್ತಾನೆ ಇಲ್ಲ. ಏನು ಸೆಟ್ಟಿಂಗ್ಸ್ ಮಾಡ್ಬೇಕು ಹೇಳಿ ಸ್ನೇಹಿತರೆ, ನಿಮ್ಗೇನಾದ್ರು ಗೊತ್ತಿದ್ರೆ. ಈ ಗೋಪ್ರೋಯಿಂದ ಡೆವಿಲ್ ಈಸ್ ಬ್ಯಾಕ್. ರಾಹುಲ್ ಕೇಳಿಸಿದ್ಯಾ? ಹಲೋ. ಹಾಂ ರಾಹುಲ್, ಇವಾಗ ಒಂದು 1 hour ಆಗುತ್ತೆ ಬರೋಕ್ಕೆ. 50 ಕಿಲೋಮೀಟರ್ಸ್ ಇದೆ, 40 ಕಿಲೋಮೀಟರ್ಸ್ ಗೋಣಿಗೊಪ್ಪ. ಹಾಂ, ಇವಾಗೆದ್ದಾ? ಹಾಂ ಸರಿ ಆಯಿತು. ಇನ್ನು ಎಷ್ಟು ನೀನು ಬರೋಕ್ಕೆ ಎಷ್ಟಾಗುತ್ತಲ್ಲ? ಒಂದು ಅರ್ಧ ಗಂಟೆ ಸಾಕಾ ನಿನಗೆ? ಹಾಂ ಸರಿ. ಇವಾಗ ಬಿಡ್ತೀಯಲ್ಲ, ಆಮೇಲೆ ನಿಧಾನಕ್ಕೆ ಬಿಡ್ತೀಯಾ? ಹಾಂ ಸರಿ ಬಾ. ಓಕೆ ಸ್ನೇಹಿತರೆ, ರಾಹುಲ್ ಸಿಗ್ದ, ಅಲ್ಲೇ ಇದ್ದಾನೆ. ಅವನ ಗಾಡಿ ಇಲ್ಲೇ ಪಾರ್ಕ್ ಮಾಡ್ತಾನೆ. ಇಲ್ಲೇ ಪಾರ್ಕ್ ಮಾಡಿ
ಹೋಗೋದು ಆಫ್ ರೋಡ್ಗೆ. ಅವ್ನ ಗಾಡಿ ನಂಬರ್ ಪ್ಲೇಟ್ ಹಾಕಿಲ್ಲ. ವಿರಾಜ್ ಸ್ಪೀಡ್ ಸೈಡ್ ಹೋದರೆ ಸುಮ್ಮನೆ ಸೀದಾಗ ಸೀನ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೆಲ್ಲ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಿದ್ದಾರೆ. ಲಾಕ್ ಮಾಡ್ದಾ? ಅದಾ ಸರ್ವಿಸ್ ಕೊಟ್ಟವರಾ? ಗಾಡಿ ಆಗಾಗ ಕೆಲಸ ಇಲ್ಲ, ನೀನು ಎಲ್ಲಿ ಕೊಡೋದು ಸರ್ವಿಸ್ ಗಾಡಿ? ಇಲ್ಲೇ ಕೊಡೋದಾ ಸರ್ವಿಸ್ಗೆ? ಎಲ್ಲಿ? ನಾನು ಮುಂಚೆ ಇಲ್ಲೇ ಕೊಡ್ತಿದ್ದು. ಹಾಂ, ಇವಾಗ ನಾನು ಅಲ್ಲಿ ಪೊನ್ನಂಪೇಟೆ. ಪೊನ್ನಂಪೇಟೆಲ್ಲೇ ಮಾಡ್ಸೋದು. ಇವ್ರದ್ದು ಹೆಂಗಂದ್ರೆ ಅವರು ಕೆಲಸ ಮಾಡ್ತಾರೆ, ಬಟ್ ಒಂಚೂರು ಟೈಮ್ ಆದಮೇಲೆ ಅದೇ ಪ್ರಾಬ್ಲಮ್ಮು. ಅವನಾದರೆ ನೀಟಾಗಿ ಮಾಡ್ತಾರೆ. ಫುಲ್ ಆಫ್ ರೋಡ್ ಹೊಡೆದಾಗ ಬರಲ್ಲ. ವರ್ಕ್ ಬಂದ್ಬಿಟ್ಟಿದ್ರೆ ಕಾಣ್ತದೆ ಅಲ್ಲಿಂದ. ಅರ್ಲಿ ಮಾರ್ನಿಂಗ್ಗೆ ವರ್ಕ್ ಬಂದಿದ್ದೀರಾ? 6 ಗಂಟೆಗೆ ಬಿಟ್ಟೆ ನಾನು. 5 o'clock ಎದ್ದಿರಲ್ಲ ನೀನು ಅನ್ಕೊಂಡು 6 ಗಂಟೆಗೆ ಬಿಟ್ಟೆ. ಎಕ್ಸಾಸ್ಟ್ ಎಲ್ಲ ಹಾಕ್ಸೋರಲ್ಲ? ಎಕ್ಸಾಸ್ಟ್ ಹಾಕ್ಸಿಲ್ವ? ಅದೇನದು ಪೈಪ್ ಯಾವ್ದಕ್ಕೆ ಹೇಳಿ? ಅಲ್ಲಿ ಸ್ಕೂಟಿ ಇಲ್ಲ, ಇದು ಕಣ ಡ್ಯೂಕು. ಎಕ್ಸಾಸ್ಟ್ ಏನು? ಅದು ಬೆಂಡ್ ಪೈಪ್ ಅಷ್ಟೇ, ಅದು ಸ್ಟಾಕ್ಗೆ ಅದು ಹಂಗೆ. ಅಂಡ್ರಿ ಬೆಲ್ಲಿ ಇದ್ರದ್ದು ಎಕ್ಸಾಸ್ಟ್. ನೆನ್ನೆ ಮಳೆ ಬಂತಾ? ನೆನ್ನೆಲ್ಲ ಒಳ್ಳೆ ಮಳೆ ಈ ಕಡೆ. ಆ ಕಡೆ ಎಲ್ಲ ಮಳೆ ಇಲ್ಲ ಅಂತ ಹೇಳ್ತೀರಾ? ಸ್ವಲ್ಪ ಕಮ್ಮಿ ಮಳೆ ಇತ್ತು, ಕಮ್ಮಿ. ತಿಂಡಿ ಮಾಡ್ಕೊಳ್ಳೋದ ಆಮೇಲೆ ಮಾಡೋಣ? ತಿಂಡಿ ಬ್ರೋ ಅಲ್ಲೇ ವಿರಾಜಪೇಟೆಯಲ್ಲಿ ಮಾಡ್ಕೊಂಡು ಹೋಗೋಣ. ಹಾಂ, ವೆಜ್ ಅಲ್ವಾ? ಇದೆ ಅಲ್ಲಿಗೆ ಬಂದ್ಬಿಟ್ಟು ನಾನ್ ವೆಜ್ ತಿಂದರೆ ಚೆನ್ನಾಗಿರಲಿಲ್ಲ ಅಲ್ಲಿ ಹೋಟ್ಲು. ಚಿಕನ್ ಬಿರಿಯಾನಿನೂ ಅದೇ, ಚಿಕನ್ ಪಲಾವು ಅದೇ, ಗೀ ರೈಸು ಅದೇ. ಇಲ್ಲೆಲ್ಲ ಪ್ಲಾಸ್ಟಿಕ್ ಒಳ್ಳೊಳ್ಳೆ ಇದಿದೆ, ಹೋಟೆಲ್ಸ್ ಇದೆ. ಇಲ್ಲಿಗೆಲ್ಲ ಅದೇ ನೀವು ಚೆನ್ನಾಗಿ ಮತ್ತೆ ಇಲ್ಲೇ ಒಂದು ಹೋಟೆಲ್ ಇದೆ ಬ್ರೋ. ನೆಕ್ಸ್ಟ್ ಲೆವೆಲ್ಗೆ ಬಿರಿಯಾನಿ ಮಾತ್ರ ಮಾಡ್ತಾರೆ. ಯಾವುದು? ಈ ಕಡೆ ಇದಾ? ಅಲ್ಲಿ ಹಾಂ, ಈ ಕಡೆ ಬರ್ಬೇಕು ನೆಕ್ಸ್ಟ್ ಟೈಮ್ ಬಂದಾಗ. ಮನೋಜ್ ಜೊತೆ ಕರೆದೆ. ಮನೋಜು ಮೊನ್ನೆ ಆಗಿರೇ ಬರುವೆ ನಾನು. ಇವಾಗ ಹಬ್ಬ ಅಲ್ವಾ, ಜನ ಇರ್ತಾರೆ, ಅದು ಇದು. ಹಾಂ, ಇವತ್ತು ಸೀನ್ ಮಾಡ್ತಿದ್ರು. ಹಿಂಗಿದ್ರೆ ತಿಂದು ಎಲ್ಲಿಗೆ ಹೊಡ್ತಿದ್ಯಾ? ಕೆಲಸ ಇದೆ ಬಾ ಅಂತ ಆಯ್ತು. ನೆನ್ನೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ಈ ತೀರೋಗಿರ್ತಾರಲ್ಲ ತಾತಂದಿರು, ಬಂದ್ಬಿಟ್ಟು ಒಂದು ಮೀದಿ ಥರ ನಾವು ಬಳಸ್ತೀವಿ. ಗೊತ್ತಾಯ್ತು, ಅದೇ ತಿಥಿ ಇದು ಮಾಡ್ತಾರಲ್ಲ, ಏನಂತಾರೆ ಅದು? ಅದೇ ನೆನ್ನೆ ನಮ್ದು ಅದೇ ಪ್ರೋಗ್ರಾಮ್ ಇದ್ದಿದ್ದು. ಎಲ್ಲ ಒಳ್ಳೆ ಪ್ರೋಗ್ರಾಮು, ಎಲ್ಲ ಚೆನ್ನಾಗಿತ್ತು. ಒಳ್ಳೆ ನಾನ್ ವೆಜ್ಜು ಅದೇನೋ ಎಡೆ ಮಡಗ್ತಾರ ಅಂತಾರಲ್ಲ, ಅದೇ ವರ್ಷಕ್ಕೊಂದ್ಸಲ ಅದೊಂದು ದೀಪಾವಳಿ ಹಬ್ಬದ ಟೈಮ್ ಮಾತ್ರ ಅದು ಮಾಡ್ಬೋದು ನಾವು. ಆಮೇಲೆ ನೆನೆ ಪೂಜೆ ಮಾಡೋದು ಎಲ್ಲರೂ ಈ ಸೈಡು. ಗಾಡಿ ಪೂಜೆ ಬ್ರೋ ಆ್ಯಕ್ಚುಲಿ ಒಬ್ಬೊಬ್ರು ಮಾಡ್ತಾರೆ. ನಾವು ಬಂದ್ಬಿಟ್ಟು ಆ್ಯಕ್ಚುಲಿ ಒಂದು ಈ ದಸರಾ ಟೈಮು ಆಯ್ತು ಪೂಜೆ, ಅವಾಗ ಅದೊಂದು ಆಯ್ತು ಪೂಜೆ ದಿನ ಗಾಡಿ ಪೂಜೆ ಮಾಡ್ತೀವಿ. ಅದೊಂದು ಬಿಟ್ಟರೆ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಪುತ್ತಿರಿ ಅಂತ ಇದೆ ಒಂದು ಹಬ್ಬ. ಅದೊಂದು ಟೈಮಿಗೆ ಬಂದ್ಬಿಟ್ಟು ನಾವು ಏನು ಮಾಡ್ತೀವಿ, ಈಗ ಭತ್ತ ಎಲ್ಲ ಕಟ್ಬಿಟ್ಟು ಭತ್ತ ಇದೆಲ್ಲ ನಮ್ಮ ಗಾಡಿಗೆ ಕಟ್ತೀವಿ ನಾವು. ಇನ್ನೂ ಒಳ್ಳೆ ಚೆನ್ನಾಗಿರ್ಲಿ, ಎಲ್ಲ ಚೆನ್ನಾಗಾಗಿ ಹೋಗ್ತೀವಿ ಅಂತ. ನಿನ್ನೆ ಒಂದಷ್ಟು ಪೋಸ್ಟ್ಗಳು ನೋಡಿದೆ, ಎಲ್ಲರೂ ಹಾಕ್ತಿದ್ರು ದೀಪಾವಳಿ ದಿನ ಪೂಜೆ ಮಾಡಿ. ಈ ಸೈಡ್ ಏನೋ ಮಾಡ್ತಾರೆ ಅಂತ. ಅದೇ ಇಲ್ಲಿ ಅದೇ ಬ್ರೋ, ಒಂದು ಕಮ್ಮಿ ಅಂದ್ರೂ ಒಂದು 30-35% ಸ್ಟೇಜಸ್ಸು ಇಲ್ಲಿ ಮಾಡ್ತಾರೆ, ಪೂಜೆಗಳೆಲ್ಲ ಮಾಡ್ತಾರೆ ದೀಪಾವಳಿಗೆ. ಜಿಮ್ಮ ಒಳಗಡೆ ಅದು ಸ್ಕೂಲಾ? ಏನು ಕಾಪ್ಸು ಫುಲ್ ಸ್ಟ್ರಿಕ್ಟಾ ಇಲ್ಲಿ? ಕಾಪ್ಸು ಫುಲ್ ಸ್ಟ್ರಿಕ್ಟಾ? ಹಾಂ, ಬ್ರೋ ಹೆಂಗಂದ್ರೆ ಒಂದೊಂದು ಟೈಮಲ್ಲಿ ಡಿಪೆಂಡ್ ಆಗ್ತದೆ. ಟೈಮಲ್ಲಿ ಹೆಂಗಂದ್ರೆ ಫುಲ್ ಚೆಕಿಂಗ್ ಎಲ್ಲ ಇರ್ತಾರೆ. ಇಲ್ಲಾಂದ್ರೆ ಕ್ಯಾಶುವಲ್, ಏನು ಆ ಥರ ಏನು ಇರಲ್ಲ. ಇವಾಗ ದೀಪಾವಳಿ ಅಲ್ವಾ ಸ್ವಲ್ಪ ಬಂದುಬಿಟ್ಟು, ಈಗ ದೀಪಾವಳಿ ಹಬ್ಬ ಅಲ್ಲ, ಟೈಮೆಲ್ಲ ಏನು ಚೆಕಿಂಗ್ ಮಾಡಲ್ಲ. ಇವ್ರು ಬಂದ್ಬಿಟ್ಟು ನಮ್ಮ ಈ ಕಡೆ ಎಲ್ಲ ಹೆಂಗಂದ್ರೆ ಈ ಮಂತ್ ಎಂಡ್ ಅಂತ ಅಂದ್ಕೊಳ್ಳಿ. ಮಂತ್ ಎಂಡ್ ಬಂದ್ಬಿಟ್ರೆ ಅವ್ರದ್ದು ಒಂಥರ ಒಂದು ಚೆಕಿಂಗ್ ಎಲ್ಲ ಇರ್ತದೆ. ಅದೇ ಒಂದು ಮಂತಿಗೆ ಒಂದ್ಸಲ ಅಷ್ಟೇ ಬ್ರೋ, ಮಂತಿಗೆ ಒಂದ್ಸಲ ಮಾತ್ರ ಇಲ್ಲಿ ಆ
ಥರ ಮೈಸೂರಲ್ಲಿ ಇದ್ದೀನಿ ನಾವು. ಹಾಂ ಮೈಸೂರು ಹೋದರೆ ಎಲ್ಲಿ ಇರ್ತೀನಿ ಅಲ್ಲಿ. ಟೀಗೆಲ್ಲ ಹಾಕದ ಟೀ ಮುಂದೆ ಅದು ಇಲ್ವಾ? ಮುಂದೆ ಹೋದವ? ಹಾಂ ಮುಂದೆ ಸಿಗೋದ? ಮುಂದೆ ನೋಡೋಣ. ಇದ್ರದ್ದು ಡಿ ಪಿ ಬಿಚ್ಚಿದ್ದೀರಾ? ಡಿ ಪಿ ಇದೆಯಾ? ಇಲ್ಲ ತೆಗ್ಬಿಟ್ಟಿದ್ದೇನೆ. ಬಿಚ್ಚಿಬಿಟ್ಟಿದ್ದೀರಾ? ಓಕೆ. ಚೆನ್ನಾಗಿದೆ ಇದರದ್ದು ಬೇಸು ಸೌಂಡ್ ಎಲ್ಲ ನೀಟು. ಹಾಂ ಜಾಸ್ತಿ ಇದಿಲ್ಲ, ಲೌಡ್ ಇಲ್ಲ. ರೆಡ್ ರೋಸ್ಟರು ಯಪ್ಪ ಫುಲ್ ಜೋರು. ಅಯ್ಯೋ ಅದಷ್ಟು ಹಾಕಿದ್ದೀರ ಅಂತ? ಇಲ್ಲ ನಮ್ಮ ಫ್ರೆಂಡ್ ಹತ್ರ ಇತ್ತು. ಓಕೆ. ಅದು ಈ ನಾರ್ಮಲ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ, ಅಂದರೆ ಲೋ ಆರ್ ಪಿ ಎಮ್ ಅಲ್ಲಿ ಹೋದ್ರೂ ಸ್ವಲ್ಪ ಆರ್ ಪಿ ಎಮ್ ಇದು ಸೌಂಡ್ ಜಾಸ್ತಿ ಅದು. ಅದೇ ಒಂಥರ ಅದು ಅಷ್ಟೇ ಒಳ್ಳೆ ಎಕ್ಸಾಸ್ಟ್. ಹಾಂ ಅಂದರೆ ಇದೊಂದು 50-60 ಹೋದರೆ ಗೊತ್ತಾಗಲ್ಲ ಎಕ್ಸಾಸ್ಟ್ ಹಾಕೋರೆ ಅಂತ. ಸ್ವಲ್ಪ ಲೋಡ್ ಇರುತ್ತೆ. ಓಕೆ. ಸ್ಟಾಕ್ ಥರನೇ ಇರುತ್ತೆ. ಅದೇ ಪರ್ಫಾರ್ಮೆನ್ಸ್ ಪ್ರೈಸಲ್ಲಿ ಅದೇ ಒಂಚೂರು ಫ್ಯೂಲ್ ಜಾಸ್ತಿ ಕುಡಿತದೆ ಅಂತ ಅಷ್ಟೇ. ಹಾಂ ನಿಮಗೆ ಹಿಂಗೆ ಬರೋ ಎಕ್ಸಾಸ್ಟ್ ಹಾಕ್ಬಿಟ್ಟು ನಿಮಗೆ ಫ್ಯೂಲ್ ಎಲ್ಲ ಹೆಂಗೆ? ಬರುತ್ತೆ ಮಾಮೂಲಿ ಫ್ಯೂಯಲ್ ಸ್ವಲ್ಪ ಕನ್ಸೂಮ್ 30 ಬರುತ್ತೆ. ಅದೇ ನಿಧಾನಕ್ಕೆ ಓಡಿಸ್ಬೇಕು. ಸ್ಪೀಡಾಗಿ 100-120 ಕೊಟ್ಟರೆ ಅಷ್ಟೇ ಮೈಲೇಜ್. 20-22 ಬರುತ್ತೆ ಅಷ್ಟೇ ಅವಾಗ. ಫಾರ್ಡ್ ಕಂಪ್ನಿ ಮುಗ್ದೋಗೈತಲ್ವಾ? ಫಾರ್ಡ್ ಕಂಪ್ನಿ ಮುಚ್ಚೋಗೈತಲ್ವಾ? ಮುಚ್ಚಾಯ್ತು. ಬಟ್ ಏನಂದ್ರೆ ಇವಾಗಲೂ ನಮ್ಮ ಕೂರ್ಗಲ್ಲಿ ಬಂದ್ಬಿಟ್ಟು ಗಾಡಿಗಳು ಸುಮಾರು ಇದೆ ಬ್ರೋ. ಅದಕ್ಕೋಸ್ಕರ ಇದೊಂದು ಇರೋದಿಲ್ಲ. ಸರ್ವಿಸ್ ಸ್ಟೇಷನ್ ಬರೀ ಸೇಲ್ ಇಲ್ಲ. ಸೇಲ್ಸ್ ಇಲ್ಲ. ಹಾಂ ಸೇಲ್ಸ್ ಎಲ್ಲ ರಿಟರ್ನ್ ಇದೆ. ಹಾಂ ನಿಮ್ಮಲ್ಲಿ ಮೌಂಟೇನ್ ಇಲ್ವಾ ಅಂತ ಹೇಳ್ತೀರಾ? ಹಾಂ ಓ ನಾನು ಇದು ಹಾಕ್ಬಿಡ್ತೀನಿ ಇಲ್ಲೇ ಒಳಗಡೆ, ನಿಮಗೆ ನೋಡ್ಕೊಂಡು ಹೋಗ್ಬೋದು. ಇಲ್ಲ ಮೌಂಟ್ ಇಲ್ಲ ಇಲ್ಲಿ ಯಾಕೋ ಹಂಗೆ ಜಾಸ್ತಿ ಇಲ್ಲ ಬಿಡಿ, ಇಲ್ಲಾದ್ರೆ ಹೇಳ್ತೀನಿ ಬನ್ನಿ. ಹಾಂ ಎಕ್ಸಾಕ್ಟ್ 37 ಕಿಲೋಮೀಟರ್ಸ್ ಇದೆ. ಹಾಂ ಹೋಗ್ಬೋದಲ್ಲ ನಡ್ಕೊಂಡು? ಡೆಸ್ಟಿನೇಷನ್ ಅಲ್ಲಿರೋದು, ಆನ್ ದ ವೇ ಬರ್ತಾ ನೋಡೋಣ. ಹಾಂ ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟು ಬಂದೈತೆ. ಎಲ್ಲಿ ಆಫ್ ರೋಡ್ ಮಾಡೋದು? MP ಗಾಡಿ. MP ಇದು ಬ್ರೋ ಏನಂದ್ರೆ ಸೈಡಿಗೆ ಚೆನ್ನಾಗಿ ಉಚ್ಕೊಂಡಿದ್ದಾನೆ. ಬಂದ್ಬಿಟ್ಟಿದೆ. ಏನು ಒಳ್ಳೆ ಆಫ್ ರೋಡಿಂಗ್ ಮಾಡಕ್ಕೆ ಹೋಗಿಲ್ಲ, ನಿಮ್ಮ ಕತೆ ಗೊತ್ತಿಲ್ಲ. ಏನಪ್ಪ ಗಾಡಿ ಇದು? ನಾವು ಪಕ್ಕ ಹೋಗಿದ್ಯಾ? ಹಾಂ ವಾಯ್ಸ್ ಅದು ತಗೊಂಡು ಹೋಗಿದ್ದಾರೆ. ಯು ನೀಡ್ ಆಫ್ ರೋಡ್, ಯು ಟೋಲ್ಡ್ ರೈಟ್. ಐ ಟುಕ್ ಆಫ್ ರೋಡ್ ಸ್ಪಾಟ್. ಇವರೆಲ್ಲ ಗಾಡಿ ಇಲ್ಲಿ ಎಷ್ಟು ದೂರ ಇದೆ ಅಲ್ಲಿಂದ? 90 ಮೀಟರ್ಸ್ ಅಷ್ಟೇನಾ? ಅದು ಈ ರೋಡ್ ಆ್ಯಕ್ಚುಲಿ ಮೇಲೆ ಗಂಟ ಹೋಗ್ಬೋದು. ಹಾಂ ಇದರಲ್ಲಿ ಜಸ್ಟ್ ಅದೇ ಸ್ಪಾಟ್ ಗಂಟ ತೋರಿಸಿರೋದು, ನಾವು ಇನ್ನೂ ಮೇಲ್ಗಡೆ ಹೋಗ್ಬೋದು. ಹೌದಾ? ಮನೋಜ್ ಕರ್ಕೊ ಬರ್ಬೇಕಣ್ಣ. ಇನ್ನೊಂದು ಪಟ್ನ ಬರಬೇಕು. ಆಗಲ್ವಾ? ಅದು ಓಕೆ ಸ್ನೇಹಿತರೆ, ಆಫ್ ರೋಡ್ ಸ್ಟಾರ್ಟ್ ಆಯಿತು. ರಾಹುಲ್ ರೆಡಿ? ಅಂದರೆ ಕೆಳಗೆ ಕಾಲು ಹಾಕೋಕೆ ಹೋಗ್ಬೇಡ. ಹಾಂ ಬಿದ್ದರೂ ಪರವಾಗಿಲ್ಲ, ನಿಧಾನಾಗಿ ಬೀಳೋದ. ಸ್ನೇಹಿತರೆ ಇಬ್ಬರು ಕೂತಿದ್ದೀವಿ. ಇದೇನಾಕ ಹೊಡಿತಾ ಇರೋದು? ಸ್ಪಾಟ್ ಎಷ್ಟು ಸರಿ ಗೊತ್ತಿಲ್ಲ, ಮೇಲೆ ಹೋಗ್ಬಿಟ್ಟು ಹೇಳ್ತೀನಿ ಕೇಳಿ. ಗಾಡಿ ಇಲ್ಲೇ ಲಾಸ್ಟ್ ಆಗಿದೆ. ಹೆಂಗೋ ಲೆಫ್ಟಾ? ಇವ್ರು ಯಾರು? ಇಲ್ಲಿಯವರೇನಾ? ಮೇಲ ಯಾರು ಊಟ? ಅಲ್ಲಿ ಇರೋದು ಯಾರು ಇದು? ಹಾಂ ಅಲ್ಲ, ಅಲ್ಲಿ ನೋಡಿ ಅಲ್ಲಿ ನಡ್ಕೊಂಡು ಹೋಗ್ತೀವಿ. ಟ್ರಕ್ಕಿಂಗ್ ಮಾಡ್ತವ್ರು ಕಣೋ. ಬೈಕ್ ಹೋಗುತ್ತಾ?
ನಮ್ಮ ಬಾಯ್ಸ್ ಎಲ್ಲ ಹತ್ಕೊಂಡು ಹೋಗಿದ್ರು ಹೋಗ್ಬೋದು ಹಂಗಾರೆ ಕರ್ಕೊ ಬರ್ತಾನೆ ಹುಡುಗರ್ನ ಯಾರು ಅವ್ರು ಇದ್ರೆ ಆಗ್ತಿತ್ತು. ನಾನೀಗ ಅಷ್ಟೇ ಇವ್ರು ಹೆಂಗಿಬ್ರು ಎತ್ಕೊಂಡು ಹೋದ್ರು ಗಾಡಿನ ಅಲ್ಲಿಗೆ ಪಾಗಿ ನೋಡೋದೇ ಲೋ ಬೆಟ್ಟ ಅಷ್ಟು ಉದ್ದ ಐತೆ, ನಾನಾದ್ರೂ ನಡ್ಕೊಂಡು ಹೋಗಲ್ಲ ಅಲ್ಲಿ ಗಂಟ. ಜೀಪಾ ಅದು ಒಂಚೂರು ನಡ್ಕೊಂಡು ಹೋಗೋದೇ ಕಷ್ಟ ಆಗ್ಬಿಟ್ಟಿದೆ. ಅದೇ ಬ್ರೋ ಅದು ಮೇಲ್ಗಡೆ ಹೋಗ್ತಿದಾರಲ್ಲ ಗಾಡಿ ಎಷ್ಟು ಇದು ಹಿಂಗೆ ಹೋಗ್ಬೋದು ಅನ್ಸದೆ ಇಲ್ಲ ಹಿಂಗೆ ಹೋಗೋದಾ?